ಹಾಯ್, ನೀವೇನಾದರೂ ಬ್ಯಾಕ್ ಆಫೀಸ್ ರಿಲೇಟೆಡ್ ಜಾಬ್ಸ್ಗಳನ್ನ ಸರ್ಚ್ ಮಾಡ್ತಾ ಇದ್ದೀರಾ? ಅದು ಕೂಡ ಮನೆಯಿಂದ ಮಾಡುವಂಥದ್ದು. ಫ್ರೆಷರ್ಸ್ ಕೂಡ ಅಪ್ಲೈನ ಮಾಡ್ಬೋದು. ಏನಿಲ್ಲ ಅಂದರೆ 30,000 ಇಂದ 35,000ವರೆಗೂ ಈಸಿಯಾಗಿ ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಸಿಂಪಲ್ ಆದಂಥ ಕೆಲಸ. ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಈಸಿ ಆಗಿರುತ್ತೆ. ಇದು ಆ್ಯಕ್ಚುಲಿ ಬಂದು ಬ್ಯಾಕ್ ಆಫೀಸ್ ರೋಲ್ಗಳಿಗೆ ಹೈರಿಂಗ್ನ ಮಾಡ್ತಾ ಇರೋದು. ಲೈಕ್ ಡೇಟಾ ಎಂಟ್ರಿ ಮಾಡುವಂಥದ್ದು ಅಥವಾ ಕಾಪಿ ಪೇಸ್ಟ್ ಮಾಡುವಂಥದ್ದು, ಟೈಪಿಂಗ್ ಮಾಡುವಂಥ ರಿಲೇಟೆಡ್ ಜಾಬ್ಸ್ಗಳು ಇಲ್ಲಿ ನಿಮಗೆ ಕೊಡ್ತಾ ಹೋಗ್ತಾರೆ. ಇಲ್ಲಿ ನೀವು ಫ್ರೆಷರ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ 12th ಪಾಸ್ ಆಗಿದ್ದೀವಿ ಅಷ್ಟೇ, ಎಕ್ಸ್ಟ್ರಾ ಸ್ಕಿಲ್ಸ್ಗಳೇನಿಲ್ಲ, ಜಸ್ಟ್ ಟೈಪ್ ಮಾಡೋಕ್ಕೆ, ಕಾಪಿ ಪೇಸ್ಟ್ ಮಾಡೋಕ್ಕೆ ಬರುತ್ತೆ ಅಂದರೆ ಸಾಕಾಗಿರುತ್ತೆ. ಇನ್ನು ಗ್ರ್ಯಾಜುಯೇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಕೂಡ ಮೆನ್ಷನ್ನ ಮಾಡಿದ್ದಾರೆ. ನೀವು ಸ್ಯಾಲ್ರಿ ನೋಡೋದಾದರೆ 30,000ಇಂದ 35,000ವರೆಗೂ ಈಸಿಯಾಗಿ ಅರ್ನಿಂಗ್ಸ್ನ ಮಾಡ್ಬೋದು. ಪ್ಲಸ್ ಬೋನಸ್ ಮತ್ತು ಇನ್ಸೆಂಟಿವ್ಸ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ರೌಂಡ್ ಫಿಗರ್ ಆಗಿ ಏನಿಲ್ಲ ಅಂದರೂ 40+ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡ್ತಾ ಇರ್ತೀರಾ. ಇನ್ನು ಈ ವಿಡಿಯೋದಲ್ಲಿ ನೀವು ಎಲ್ಲಿ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಆವಾಗಲೇ ನಿಮಗೆ ಇಂಟರ್ವ್ಯೂ ಕಾಲ್ ಮಾಡಿದಾಗ ಏನು ಹೇಳಬೇಕು, ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗುವಂಥದ್ದು. ಇನ್ನು ಇದು ತುಂಬಾ ಈಸಿ ಆದಂಥ ಕೆಲಸ ಆಗಿರುತ್ತೆ. ಆಲ್ರೆಡಿ ಹೇಳಿರೋ ಹಾಗೆ ಕಾಪಿ ಪೇಸ್ಟ್ ಟೈಪಿಂಗ್ ರಿಲೇಟೆಡ್ ಇರುತ್ತೆ. ಬಟ್ ಅದರಲ್ಲೂ ಹೇಗೆ ಮಾಡಬೇಕು ಏನು ಅನ್ನೋದನ್ನ ನಾವು ಸಿಂಪಲ್ಲಾಗಿ ಹೇಳಿದ್ದಾರೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇನ್ನು ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂತೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ನೌಕರಿ ಆ್ಯಪಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿರುತ್ತೆ. ಇದಂತೂ ಸಿಂಪಲ್ ಆದಂಥ ಕೆಲಸ. ಯಾರೆಲ್ಲ ನಮಗೊಂದು ಈಸಿ ಆಗಿರೋವಂಥ ಕೆಲಸ ಬೇಕು, ನಾವು ಜಾಸ್ತಿ ಓದಿಲ್ಲ, ಸಿಂಪಲ್ ಆದಂಥ ಕೆಲಸ ಬೇಕು, ಎಕ್ಸ್ಪೆಷಲಿ ನೀವೇನಾದರೂ ಮದರ್ಸ್ಗಳಾಗಿದ್ದೀರಾ ಅಥವಾ ಹೌಸ್ ವೈಫ್ಸ್ಗಳಾಗಿದ್ದೀರಾ ಅಂದರೆ ಈ ಕೆಲಸ ತುಂಬಾ ನಿಮಗೆ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಇದು ಜಸ್ಟ್ ಬ್ಯಾಕ್ ಆಫೀಸ್ ರಿಲೇಟೆಡ್ ಜಾಬ್ಸ್ ಆಗಿರುತ್ತೆ. ಲೈಕ್ ಕಾಪಿ ಪೇಸ್ಟ್ ಮಾಡೋ ಅಂಥದ್ದು ಅಥವಾ ಡೇಟಾಗಳನ್ನ ಎಂಟ್ರಿ ಮಾಡೋ ಅಂಥದ್ದು ಅಥವಾ ಟೈಪ್ ಮಾಡೋ ಅಂಥದ್ದು, ಈ ರೀತಿಯಾದಂಥ ರೂಲ್ಸ್ಗಳಿರುತ್ತೆ. ಈಸಿಯಾಗಿ ನೀವು ಇಲ್ಲಿ ಮಾಡ್ಬೋದಾಗಿರುತ್ತೆ. ಹಾಗೆ ಇಲ್ಲಿ ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ ವರ್ಕ್ ಫ್ರಮ್ ಹೋಮ್ ಬ್ಯಾಕ್ ಆಫೀಸ್ ಎಕ್ಸಿಕ್ಯೂಟಿವ್ ಅಂತ ಅವರು ಮೆನ್ಷನ್ನ ಮಾಡಿದ್ದಾರೆ. ಪೋಸ್ಟೆಡ್ ಬೈ ಅದು ಕಂಪ್ನಿ ಕೂಡ ಅವರು ಮೆನ್ಷನ್ನ ಮಾಡಿದ್ದಾರೆ. ಇಲ್ಲಿ ನೀವು ನೋಡಿದ್ರೆ 0 to 2 years ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ನೀವೇನಾದ್ರು ಇಲ್ಲಿ ಫ್ರೆಶರ್ಸ್ ಆಗಿದ್ರು ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಹಾಗೆ ಸ್ಯಾಲ್ರಿ ಕೂಡ ನೀವು ಇಲ್ಲಿ ನೋಡ್ಬೋದು. 3.25 ಇಂದ 4.25 lakhs ಪರ್ ಆ್ಯನಮ್ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೀವು ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಏನಿಲ್ಲ ಅಂದರೆ 30,000ಇಂದ 35,000ವರೆಗೂ ಅಂತೂ ನೀವು ಈಸಿಯಾಗಿ ಪರ್ ಮಂತ್ ಅರ್ನಿಂಗ್ಸ್ನ ಅವರು ಸ್ಯಾಲ್ರಿ ಕೊಡ್ತಾರೆ. ಪ್ಲಸ್ ಇನ್ಸೆಂಟಿವ್ಸ್ ಅಥವಾ ಬೋನಸ್ ಅಥವಾ ನೀವೇನಾದ್ರು ಜಾಸ್ತಿ ಹೊತ್ತು ವರ್ಕ್ ಮಾಡಿದರೆ OT ಆ ರೀತಿ ಕೂಡ ಅವರು ಪ್ರೊವೈಡ್ನ ಮಾಡ್ತಾರೆ. ಅರೌಂಡ್ ನಿಮಗೆ 40+ ಈಸಿಯಾಗಿ ಮಂತ್ಲಿ ನೀವು ಅರ್ನಿಂಗ್ಸ್ನ ಮಾಡ್ಬೋದಾಗಿರುತ್ತೆ. ಹಾಗೆ ನೀವು ಇಲ್ಲಿ ಲೊಕೇಶನ್ ಕೂಡ ನೋಡಿದ್ರೆ ರಿಮೋಟ್ ಅಂತ ಅವ್ರಿಗೆ ಇಲ್ಲಿ ಕೊಟ್ಟಿದ್ದಾರೆ. ರಿಮೋಟ್ ವರ್ಕ್ ಆಗಿರುತ್ತೆ. ಹೈಯರಿಂಗ್ ಆಫೀಸ್ ಲೊಕೇಶನ್ ಬಂದು ಬ್ಯಾಂಗ್ಳೂರಲ್ಲಿದೆ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಕೆಲವೊಬ್ಬರಿಗೆ ಡೌಟ್ಸ್ಗಳಿರುತ್ತೆ ಅಥವಾ ಕ್ವೆಶನ್ಸ್ಗಳಿರುತ್ತೆ, ಕಂಪನಿ ರಿಯಲ್ಲಾ ಫೇಕಾ ಅಥವಾ ಜೆನ್ಯೂನಾ ಅಲ್ವಾ ಅಂತ. ಸೊ ಇದು ಲೊಕೇಶನ್ ಇರೋದ್ರಿಂದ ಈ ಕಂಪನಿ ನೇಮ್ನ ನೀವು ಸರ್ಚ್ ಮಾಡಿ ಕೂಡ ಲೊಕೇಶನ್ಗೆ ಹೋಗಿ ಎಂಕ್ವೈರಿ ಕೂಡ ಮಾಡ್ಕೊಬೋದು. ಯಾರಾದ್ರು ವರ್ಕ್ ಫ್ರಮ್ ಆಫೀಸ್ ರಿಲೇಟೆಡ್ ಹುಡುಕ್ತಿದ್ರು ಕೂಡ ಅಲ್ಲೇ ಹೋಗಿ ನೀವು ಎಂಕ್ವೈರಿ ಮಾಡಿ ನಿಮ್ಮ ರೆಸ್ಯೂಮ್ ಕೊಟ್ಟು ಅಲ್ಲೂ ಕೂಡ ನೀವು ಹೈಯರಿಂಗ್ ಮಾಡಿಸ್ಕೊಬೋದಾಗಿರುತ್ತೆ. ಆ ರೀತಿಯಾದಂಥ ಒಂದು ಜಾಬು. ಹಾಗೆ ನೀವು ಇಲ್ಲಿ ನೋಡಿದ್ರೆ ಜಸ್ಟ್ ಟುಡೇ ಇವತ್ತಷ್ಟೇ ಇದನ್ನು ಪೋಸ್ಟ್ ಮಾಡಿರುವಂಥದ್ದು, ತುಂಬ ಹೊತ್ತು ಆಗೇ ಇಲ್ಲ, ಇವತ್ತಷ್ಟೇ ಪೋಸ್ಟ್ನ ಮಾಡಿದ್ದಾರೆ. 1 hourಗಿಂತ ಕಮ್ಮಿ ಆಗಿದೆ ಅಂತ ಹೊಸ ಜಾಬ್ನೇ ನಾನು ಸರ್ಚ್ ಮಾಡಿ ನಿಮಗೆ ತೋರಿಸ್ಕೊಡ್ತಾ ಇರೋವಂಥದ್ದು. ಹಾಗೆ ಇಲ್ಲಿ ನೀವು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಜಾಬ್ ಹೈಲೈಟ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡ್ಬೋದು ಪ್ರೊಫೆಷನಲ್ ಟೈಪಿಂಗ್ ಸ್ಕಿಲ್ಸ್ ಮತ್ತು ಎಕ್ಸ್ಪೀರಿಯನ್ಸ್ ಇನ್ ಬ್ಯಾಕ್ ಆಫೀಸ್ ಪೊಸಿಷನ್ಸ್ಗಳಲ್ಲಿ ಇದ್ದರೆ ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಟೈಪಿಂಗ್ ಸ್ಕಿಲ್ ಚೆನ್ನಾಗಿದೆ, ಹಾಗೆ ಎಕ್ಸ್ಪೀರಿಯನ್ಸ್ ಇದೆ ಸ್ವಲ್ಪ ಆದರೂ ಬ್ಯಾಕ್ ಆಫೀಸ್ ರೋಲ್ಸ್ಗಳಲ್ಲಿ ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೇಂಟೈನ್ ಆ್ಯಂಡ್ ಅಪ್ಡೇಟ್ ರೆಕಾರ್ಡ್ಸ್, ಪ್ರಿಪೇರ್ ರಿಪೋರ್ಟ್ಸ್ ಆ್ಯಂಡ್ ಪ್ರೆಸೆಂಟೇಷನ್ಸ್, ಮ್ಯಾನೇಜ್ ಕಮ್ಯುನಿಕೇಷನ್ ಆ್ಯಂಡ್ ಕೋಆಪರೇಟಿವ್ ಮೀಟಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅನ್ನೋದನ್ನ ಸಿಂಪಲ್ ಆಗಿ 3 to 4 ಪಾಯಿಂಟ್ಸ್ಗಳಲ್ಲಿ ಅವ್ರು ಹೇಳ್ಬಿಟ್ಟಿದ್ದಾರೆ. ಲೈಕ್ ಒಂದು, ನೀವು ಮೇಂಟೈನ್ ಆ್ಯಂಡ್ ಅಪ್ಡೇಟ್ ಮಾಡಬೇಕಾಗಿರುತ್ತೆ ರೆಕಾರ್ಡ್ಸ್ಗಳನ್ನ. ಫಾರ್ ಎಕ್ಸಾಂಪಲ್ ಹೊಸ ಎಂಪ್ಲಾಯೀಸ್ ಜಾಯ್ನ್ ಆದರು ಅಥವಾ ಫೈರ್ ಮಾಡಿದ್ರು ಅಥವಾ ಏನಾದರೂ ಒಂದು ಮೀಟಿಂಗ್ ಶೆಡ್ಯೂಲ್ ಆಯಿತು, ಈ ರೀತಿಯಾದಂಥ ಇನ್ಫಾರ್ಮೇಷನ್ಸ್ಗಳನ್ನ ನಿಮಗೆ ಕಳಿಸ್ಕೊಟ್ಟಿರ್ತಾರೆ. ಅದನ್ನು ಗೂಗಲ್ ಶೀಟ್ ಅಥವಾ ಎಕ್ಸೆಲಲ್ಲಿ ನೀವು ಜಸ್ಟ್ ಟೈಪ್ ಮಾಡಬೇಕಾಗಿರುತ್ತೆ ಅಥವಾ ಇರೋ ಇನ್ಫಾರ್ಮೇಷನ್ ಅವ್ರು ಕೊಟ್ಟಿರೋದನ್ನ ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡಬೇಕಾಗಿರುತ್ತೆ. ಆ ರೀತಿಯಾದಂಥ ಒಂದು ಕೆಲಸ ಇರುತ್ತೆ. ಹಾಗೆ ಪ್ರಿಪೇರ್ ರಿಪೋರ್ಟ್ಸ್ ಅಂದರೆ ಅದೇ ಎಕ್ಸೆಲ್ ಮತ್ತು ಗೂಗಲ್ ಶೀಟಲ್ಲಿ ಮಾಡಿರ್ತೀರಲ್ಲ ಆ ರಿಪೋರ್ಟ್ಸ್ಗಳನ್ನೇ ನೀವು ವಾಪಸ್ಸು ಕಂಪ್ನಿಗೆ ಕಳಿಸುವಂಥದ್ದು ಅಥವಾ ಪ್ರೊವೈಡ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅನ್ನೋದನ್ನ ಅವರಿಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಮ್ಯಾನೇಜ್ ಕಮ್ಯುನಿಕೇಷನ್
ಕಮ್ಯುನಿಕೇಷನ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇರುವಂಥದ್ದನ್ನ ನೀವು ಕಮ್ಯುನಿಕೇಟ್ ಮಾಡುವಂಥದ್ದು ಅಥವಾ ಇದು ಮಾಡುವಂಥದ್ದು ನಿಮ್ಮ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಾರ್ಪೊರೇಟ್ ಮೀಟಿಂಗ್ಗಳಿಗೂ ಕೂಡ ನೀವು ಹೆಲ್ಪ್ ಮಾಡಬೇಕಾಗಿರುತ್ತೆ. ಲೈಕ್ ಟೈಪಿಂಗ್ ಅಥವಾ ಅವ್ರಿಗೆ ಮೆಸೇಜ್ ಸೆಂಡ್ ಮಾಡುವಂಥದ್ದು ಅಥವಾ ಇಮೇಲ್ ಸೆಂಡ್ ಮಾಡುವಂಥದ್ದು, ಈ ರೀತಿಯಾದಂಥ ಕೆಲಸ ಇರುತ್ತೆ ಅನ್ನೋದನ್ನ ಅವ್ರು ಇಲ್ಲಿ ಹೇಳ್ತಾ ಇರೋದಂತೂ. ಇನ್ನು ಇಲ್ಲಿ ಜಾಬ್ ಮ್ಯಾಚ್ ಸ್ಕೋರ್ನ ನೀವು ಇಲ್ಲಿ ನೋಡ್ಬೋದು. ಅರ್ಲಿ ಅಪ್ಲೈ ಮಾಡೋರಿಗೆ ಒಂದು ಒಳ್ಳೆಯ ಆಪರ್ಚುನಿಟಿ ಆಗಿರುತ್ತೆ. ಅವ್ರನ್ನ ಜಾಸ್ತಿ ನಾವು ಪ್ರಿಫರ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಕೀ ಸ್ಕಿಲ್ಸ್ಗಳಿರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಲವೊಬ್ಬರಿಗೆ ಹೇಗೆ ಕೀ ಸ್ಕಿಲ್ಸ್ಗಳನ್ನ ನಮ್ಮ ರೆಸ್ಯೂಮಲ್ಲಿ ಹಾಕಬೇಕು ಅನ್ನೋ ಐಡಿಯಾ ಇರೋದಿಲ್ಲ. ನೀವು ಈ ಟೈಮಲ್ಲಿ ಏನು ಮಾಡ್ಬೋದು ಅಂದರೆ ChatGPT ಯೂಸ್ ಮಾಡಬೇಕಾಗಿರುತ್ತೆ. ಫಾರ್ ಯಾವ ರೋಲ್ಗೆ ನೀವು ಹೈಯರ್ ಮಾಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನೀವು ನೋಡ್ಬೋದು ಬ್ಯಾಕ್ ಆಫೀಸ್ ರೋಲ್ ಇದೆ ಅಥವಾ ಕಂಪ್ನಿ ನೇಮ್ ಇದೆ ಅಲ್ವಾ, ಇವೆರಡನ್ನೂ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟಲ್ಲಿ ನಿಮಗೆ ಸ್ಕಿಲ್ಸ್ಗಳು ಕೊಟ್ಟಿರ್ತಾರೆ. ಈ ಸ್ಕಿಲ್ಸ್ಗಳನ್ನು ಕೂಡ ನೀವು ಆ್ಯಡ್ನ ಮಾಡ್ಬೋದು ಈಸಿಯಾಗಿ. ಇಲ್ಲ ಅಂದರೆ ನೀವೇನು ಮಾಡಬೇಕಾಗಿರುತ್ತೆ ಅಂದರೆ ಜಸ್ಟ್ ಅವೆರಡನ್ನೂ ಕಾಪಿ ಮಾಡಿಕೊಂಡು ChatGPTಯಲ್ಲಿ ಹಾಕಿದ್ರೆ ಬೆಸ್ಟ್ ಸ್ಕಿಲ್ಸ್ಗಳನ್ನ ಕೊಡುತ್ತೆ. ಅದನ್ನು ನೀವು ನಿಮ್ಮ ರೆಸ್ಯೂಮಲ್ಲಿ ಆ್ಯಡ್ ಮಾಡ್ಬೋದಾಗಿರುತ್ತೆ. ಇಲ್ಲ ಅದಕ್ಕೂ ಕೆಲವೊಂದಷ್ಟು ವೆಬ್ಸೈಟ್ಸ್ಗಳಿದೆ, ಆ್ಯಪ್ಸ್ಗಳಿದೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದಾಗಿರುತ್ತೆ. ಇನ್ನು ಲೊಕೇಶನ್ಸ್ ಕೂಡ ನೀವು ಇದು ಮಾಡಬೇಕು. ಇನ್ನು ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ರೂ ಓಕೆ, ಇಲ್ಲ ಅಂದರೂ ಓಕೆ ಅನ್ನೋದನ್ನ ಅವ್ರು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಇನ್ನು ಮೇನ್ ಆಗಿ ನೀವು ನೋಡಿದ್ರೆ ಜಾಬ್ ಡಿಸ್ಕ್ರಿಪ್ಷನ್ ಇಲ್ಲಿ ಬಂದಾಗಿದೆ. ಸೊ ಇಲ್ಲಿ ನಿಮಗೆ ಮೇನ್ ಆಗಿ ಎಲ್ಲ ಬೇಕಾಗಿರುವಂಥ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಜಾಬ್ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟು ಮೇಂಟೈನ್ ಆ್ಯಂಡ್ ಅಪ್ಡೇಟ್ ಕಂಪನಿ ರೆಕಾರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಕಂಪನಿ ರೆಕಾರ್ಡ್ಸ್ಗಳಿರುತ್ತೆ, ಲೈಕ್ ಸ್ಯಾಲ್ರಿ ಡೀಟೇಲ್ಸ್ ಆಗಿರ್ಬೋದು ಅಥವಾ ಎಂಪ್ಲಾಯಿ ಡೀಟೇಲ್ಸ್ಗಳಾಗಿರ್ಬೋದು, ಅವರ ಆಫೀಸ್ ಫೈಲ್ಸ್ಗಳ ರಿಲೇಟೆಡ್ ಡಾಕ್ಯುಮೆಂಟ್ಸ್ಗಳಿರುತ್ತೆ. ಅದನ್ನು ಜಸ್ಟ್ ಅಪ್ಡೇಟ್ ಮಾಡುವಂಥದ್ದು ಅಥವಾ ರೆಕಾರ್ಡ್ ಮಾಡಿ ಇಡುವಂಥದ್ದು, ಆ್ಯಡ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇಲ್ಲಿ ಬೇಸಿಕಲಿ MS Excel ಅಥವಾ ಗೂಗಲ್ ಶೀಟಲ್ಲಿ ನಿಮ್ಮ ಕೆಲಸ ಇರುತ್ತೆ. ಅಲ್ಲಿ ಅವ್ರು ಕೊಟ್ಟಿರೋಂಥ ಇನ್ಫಾರ್ಮೇಷನ್ನ ಮೇಂಟೈನ್ ಮಾಡಬೇಕಾಗಿರುತ್ತೆ ಅಥವಾ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಕಂಪನಿ ರೆಕಾರ್ಡ್ಸ್ನ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಈಸಿ ಆದಂಥ ಕೆಲಸ ಇದು. ಜಸ್ಟ್ ಕಾಪಿ ಪೇಸ್ಟ್ ಮಾಡುವಂಥದ್ದು ಅಥವಾ ಇರೋದನ್ನ ಟೈಪ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಇದರಲ್ಲಿ. ಏನಿಲ್ಲಿ ನೋಡ್ಬೋದು ನೀವು ಪ್ರೀವಿಯಸ್ ರಿಪೋರ್ಟ್ಸ್ಗಳಿರುತ್ತೆ ಅಲ್ವಾ, ಪ್ರೀವಿಯಸ್ ರಿಪೋರ್ಟ್ಸ್ ಮತ್ತು ಡಾಕ್ಯುಮೆಂಟ್ಸ್ಗಳನ್ನ ಪ್ರೆಷರ್ ಅಂದರೆ ಕಾಪಾಡ್ಕೊಳ್ಳುವಂಥದ್ದು ಅಥವಾ ಸೇವ್ ಮಾಡಿ ಇಡುವಂಥದ್ದು ಅಥವಾ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡುವಂಥದ್ದು, ಇದನ್ನು ನಿಮ್ಮ ಕೆಲಸ ಆಗಿ ನೀವು ಮಾಡಬೇಕಾಗಿರುತ್ತೆ ಕೆಲವೊಂದು ಸಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲಿ ಮ್ಯಾನೇಜ್ ಇಮೇಲ್ಸ್ ಆ್ಯಂಡ್ ಇಂಟರ್ನಲ್ ಕಮ್ಯುನಿಕೇಷನ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಕಂಪನಿಗೆ ಬರುವಂಥ ಇಮೇಲ್ಸ್ಗಳನ್ನಾಗಿರ್ಬೋದು ಅಥವಾ ಲೈಕ್ ಎಂಪ್ಲಾಯೀಸ್ಗೆ ನೀವು ಇಮೇಲ್ಸ್ ಕಳಿಸ್ಬೇಕು ಅಂದರೆ ಇದನ್ನೆಲ್ಲ ನಿಮಗೆ ಹೇಳ್ತಾರೆ. ಜಸ್ಟ್ ಅವ್ರಿಗೆ ಇಮೇಲ್ನ ಯಾವಾಗಾದರೂ ಸೆಂಡ್ ಮಾಡುವಂಥದ್ದು ಅಥವಾ ಅದನ್ನು ಅಪ್ಡೇಟ್ ಮಾಡಿ ಇಡುವಂಥದ್ದು ನಿಮ್ಮ ಕೆಲಸಗಳಾಗಿರುತ್ತೆ ಅಂತ ಹೇಳ್ತಾರೆ. ಇಂಟರ್ನಲ್ ಕಮ್ಯುನಿಕೇಷನ್ಸ್ಗಳನ್ನ ನೀವು ಮ್ಯಾನೇಜ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಇನ್ನೊಂದು ಮೇನ್ ಪಾಯಿಂಟ್ ಇಲ್ಲಿ ನೋಡಿದ್ರೆ ಶೆಡ್ಯೂಲ್ ಮೀಟಿಂಗ್ಸ್ ಆ್ಯಂಡ್ ಕೋಆರ್ಡಿನೇಟ್ ವಿತ್ ಅ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೊಸದಾಗಿ ಹೈಯರ್ ಮಾಡ್ತಾ ಇರೋರ ಮೀಟಿಂಗ್ಗಳನ್ನ ನೀವು ಶೆಡ್ಯೂಲ್ಸ್ ಮಾಡಬೇಕಾಗಿರುತ್ತೆ ಅಥವಾ ಆಲ್ರೆಡಿ ಕ್ಲೈಂಟ್ಸ್ಗಳ ಮಧ್ಯೆ ನಡೆಯುವಂಥ ಮೀಟಿಂಗ್ಗಳನ್ನ ಶೆಡ್ಯೂಲ್ ಮಾಡುವಂಥದ್ದು ಅಥವಾ ಯಾವ ಟೈಮ್ಗೆ ಫ್ರೀ ಇದೆ ಅಂತ ನೀವು ನೋಟ್ ಮಾಡಿ ಇಟ್ಟಿರ್ತೀರ ಅಲ್ವಾ ಗೂಗಲ್ ಶೀಟ್ ಅಥವಾ ಎಕ್ಸೆಲಲ್ಲಿ, ಅದನ್ನು ಚೆಕ್ ಮಾಡಿ ಹೇಳೋವಂಥದ್ದು, ಆ ಟೈಮ್ಗೆ ಶೆಡ್ಯೂಲ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ನೀವು ಯಾವುದೇ ರೀತಿ ಕಾಲಿಂಗ್ ಮಾಡೋ ಆಗಿರೋದಿಲ್ಲ, ಸೇಲ್ಸ್ ಕೂಡ ಇರೋದಿಲ್ಲ, ಟಾರ್ಗೆಟ್ಸ್ ಕೂಡ ಇರೋದಿಲ್ಲ. ಜಸ್ಟ್ ಡೇಟಾನ ಎಂಟ್ರಿ ಮಾಡುವಂಥದ್ದು, ಲೈಕ್ ಟೈಪ್ ಮಾಡುವಂಥದ್ದು ಅಥವಾ ಕಾಪಿ ಪೇಸ್ಟ್ ಮಾಡುವಂಥದ್ದು, ಮ್ಯಾನೇಜ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಸಿಂಪಲ್ ಆಗಿರುತ್ತೆ. ಇನ್ನು ಇಂಟರ್ವ್ಯೂ ಕಾಲ್ ಮಾಡಿಸಿದಾಗ ನಿಮಗೆ ಕೇಳ್ಬೋದು ಬ್ಯಾಕ್ ಆಫೀಸ್ ರೋಲ್ ಅಂದರೆ ನಿಮಗೇನು ಅರ್ಥ ಆಗಿದೆ ಅಥವಾ ನೀವು ಯಾವ ರೀತಿಯಾದಂಥ ಬ್ಯಾಕ್ ಆಫೀಸ್ ರೋಲ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಸೊ ಅವಾಗ ನೀವು ಇದನ್ನು ಸಿಂಪಲ್ ಆಗಿ ಈ ಪಾಯಿಂಟ್ಸ್ನ ಹೇಳ್ಬೋದು, ಲೈಕ್ ಮೇಂಟೈನಿಂಗ್ ಆ್ಯಂಡ್ ಅಪ್ಡೇಟಿಂಗ್ ಅಥವಾ ಮೇಂಟೈನಿಂಗ್ ಆ್ಯಂಡ್ ಕೀಪಿಂಗ್ ಅಥವಾ ಸೆಕ್ಯೂರಿಂಗ್, ಈ ರೀತಿಯಾದಂಥ ವರ್ಡ್ಸ್ಗಳನ್ನ ನೀವು ಯೂಸ್ ಮಾಡ್ಬೋದು. ಸೇಮ್ ಇಲ್ಲಿ ಹೇಗಿದೆ ಹಾಗೆ ಯೂಸ್ ಮಾಡಬೇಡಿ. ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಅಥವಾ ಸ್ವಲ್ಪ ಬೇರೆ ರೀತಿಯಾದಂಥ ಸಿಮಿಲರ್ ವರ್ಡ್ಸ್ಗಳನ್ನ ಯೂಸ್ ಮಾಡಿ ನೀವು ಇದನ್ನು ಹೇಳ್ಬೋದಾಗಿರುತ್ತೆ ಆ್ಯಸ್ ಇಟ್ ಈಸ್. ಇನ್ನು ರೋಲ್ ನೋಡಿದ್ರೆ ನೀವು ಬ್ಯಾಕ್ ಆಫೀಸ್ ಆಪ್ರೇಟರ್ ರೋಲ್ಗೆ ಅವರಿಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದೀವಿ ಅಂತ ಮೆನ್ಷನ್ನ ಮಾಡಿದ್ದಾರೆ. ಇನ್ನು ಇಂಡಸ್ಟ್ರಿ ಟೈಪ್ ನೋಡಿದ್ರೆ BPM BPO ಅನ್ನೋದನ್ನ ಅವರು ಕೊಟ್ಟಿದ್ದಾರೆ, ಬಟ್ ಇದು ಕಂಪ್ಲೀಟ್ಲಿ ನಾನ್ ವಾಯ್ಸ್ ಆಗಿರುತ್ತೆ. ಹಾಗೆ ಇಲ್ಲಿ ಡಿಪಾರ್ಟ್ಮೆಂಟ್ ನೋಡಿದ್ರೆ ನೀವು ಕಸ್ಟಮರ್ಸ್ ಸಕ್ಸಸ್ ಸಪೋರ್ಟ್ ಅಥವಾ ಆಪ್ರೇಟರ್ ಅನ್ನೋದನ್ನ ಅವರಿಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಇನ್ನು ನೀವು ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ಇದು ಬಂದು ಫುಲ್ ಟೈಮ್ ಅಥವಾ ಪರ್ಮನೆಂಟ್ ಆಗಿರುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಸ್ಟೂಡೆಂಟ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು ಅಪ್ಲೈನ ಮಾಡ್ಬೋದು ಅಂತ ಹೇಳಿಲ್ಲ. ನೀವೇನಾದರೂ ಹೌಸ್ ವೈಫ್ಸ್ ಅಥವಾ ಮದರ್ಸ್ಗಳಾಗಿದ್ದರೆ ಇಲ್ಲಿ ಈಸಿಯಾಗಿ ಮಾಡ್ಬೋದು. ಮಕ್ಕಳನ್ನ ನೋಡ್ಕೊಳ್ತಾ ಜೊತೆಗೆ ಸಿಂಪಲ್ ಆಗಿ ಈ ಕೆಲಸನ ಮಾಡ್ಬೋದಾಗಿರುತ್ತೆ. ಇನ್ನು ರೋಲ್ ಕ್ಯಾಟಗರಿ ನೋಡಿದ್ರೆ ಬ್ಯಾಕ್ ಆಫೀಸ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಬ್ಯಾಕ್ ಆಫೀಸ್ ರೋಲ್ ಆಗಿರುತ್ತೆ. ಇನ್ನು ಎಜುಕೇಷನ್ಸ್ನ ನೀವು ಮೆನ್ಷನ್ ಮಾಡಿರೋದು ನೋಡಿದ್ರೆ ಗ್ರ್ಯಾಜುಯೇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಇಲ್ಲಿ ಜಸ್ಟ್ PUC ಪಾಸ್ ಆಗಿದ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ.
ಇನ್ನು ಕೆಲವೊಬ್ರು 10th ಪಾಸ್ ಆಗಿರೋರು ಅಪ್ಲೈನ ಮಾಡ್ಬೋದಾ ಅಂತ ಕೇಳ್ತೀರಾ? 10th ಪಾಸ್ ಆಗಿರೋರ್ಗೆ ಅಪ್ಲೈ ಮಾಡ್ಬೋದು, ಇಲ್ಲ ಅಂತ ಅಲ್ವಾ. ಆದ್ರೆ ಸಿಗೋ ಚಾನ್ಸಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಆದ್ರೂ ಅಪ್ಲೈನ ಮಾಡ್ಬೋದು, ಯಾಕಂದ್ರೆ ಜಾಸ್ತಿ ಎಂಪ್ಲಾಯೀಸ್ ಬೇಕಾಗಿದ್ದಾರೆ, ಅಥವಾ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಥವಾ ನಿಮ್ಮ ಸ್ಕಿಲ್ಸ್‌ಗಳು ಚೆನ್ನಾಗಿದೆ ಅಂದ್ರೆ ನಿಮ್ಮನ್ನು ಹೈಯರ್ ಮಾಡೋ ಚಾನ್ಸಸ್ ಇರುತ್ತೆ. ಆದ್ರೆ ಜಾಸ್ತಿ PUC ಪ್ಲಸ್ ಅವ್ರನ್ನೇ ಜಾಸ್ತಿ ಹುಡುಕ್ತಾ ಇರ್ತಾರೆ. ಸೊ ನೀವು ಕೂಡ ಅಪ್ಲೈನ ಮಾಡ್ಬೋದು. ಇನ್ನು ಸ್ಕಿಲ್ಸ್‌ಗಳನ್ನ ಅವ್ರಿಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದೆಲ್ಲ ನೋಡ್ಬೋದು. ಡೇಟಾ ಎಂಟ್ರಿ ಆಗಿರ್ಬೋದು, ಬ್ಯಾಕ್ ಆಫೀಸ್ ಆಗಿರ್ಬೋದು, ಕಂಪ್ಯೂಟರ್ ಆಪ್ರೇಟ್ ಮಾಡೋದಕ್ಕೆ ಬರಬೇಕು, ಟೈಪಿಂಗ್ ಸ್ಪೀಡ್ ಇರಬೇಕು, ನಾನ್ ವಾಯ್ಸ್ ಪ್ರೋಸೆಸ್ ಆಗಿರುತ್ತೆ. ಇದೆಲ್ಲನೂ ಮೆನ್ಷನ್ ಮಾಡಿದ್ದಾರೆ. ಇದೆಲ್ಲನೂ ಕೂಡ ನೀವು ಚೆಕ್ ಮಾಡ್ಕೊಬೋದು. ರೆಸ್ಯೂಮಲ್ಲೂ ಇದೊಂದು ಕೆಲವೊಂದಷ್ಟು ಪಾಯಿಂಟ್ಸ್‌ಗಳನ್ನ ನೀವು ಆ್ಯಡ್ ಮಾಡ್ಬೋದು. ಯಾವ್ದ್ಯಾವ್ದನ್ನ ಆ್ಯಡ್ ಮಾಡ್ಬೋದು ಅಂದರೆ, ಟೈಪಿಂಗ್ ಸ್ಕಿಲ್ಸ್ ಇದೆ ಅನ್ನೋದನ್ನ ಆ್ಯಡ್ ಮಾಡ್ಬೋದು, ಡೇಟಾ ಎಂಟ್ರಿ ಸ್ಕಿಲ್ಸ್‌ಗಳಿದೆ ಅಂತ ಲೈಕ್ ಆ್ಯಡ್ ಮಾಡ್ಬೋದು. ಹಾಗೆ ಇಲ್ಲಿ ಕಂಪ್ಯೂಟರ್ ಆಪ್ರೇಟ್ ಮಾಡಕ್ಕೆ ಬರುತ್ತೆ, ಬ್ಯಾಕ್ ಆಫೀಸ್ದು ನೀವು ಮೆನ್ಷನ್ನ ಮಾಡ್ಬೋದು. ಹಾಗೆ ಚಾಟ್ ಪ್ರೋಸೆಸ್ದು ಮೆನ್ಷನ್ ಮಾಡ್ಬೋದು. PPO, ನಾನ್ ವಾಯ್ಸ್ ಅಥವಾ ಇಂಗ್ಲೀಷ್ ಟೈಪಿಂಗ್, ಡೇಟಾ ಪ್ರೊಸೆಸಿಂಗ್ ಇದೆಲ್ಲ ಪಾಯಿಂಟ್ಸ್‌ಗಳನ್ನ ನೀವು ಆ್ಯಡ್ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್. ಇನ್ನು ಕಂಪ್ನಿ ಬಗ್ಗೆ ಕೂಡ ಇಲ್ಲಿ ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್‌ನ ಕೊಟ್ಟಿದ್ದಾರೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಬೋದು. ಇಲ್ಲಾಂದ್ರೂ ಕೂಡ ನೀವು ಗೂಗಲ್ ಅಥವಾ ಚಾಟ್‌ಜಿಪಿಟಿಗೆ ಹೋಗಿ ಕಂಪನಿ ನೇಮ್‌ನ ಹಾಕಿ ಕೂಡ ನೀವಿಲ್ಲಿ ವೆರಿಫೈನ ಮಾಡ್ಕೊಬೋದಾಗಿರುತ್ತೆ, ಕಮ್ಮಿ ಹೇಗೆ ಏನು ಅನ್ನೋದನ್ನ. ಸೊ ಇದಿಷ್ಟು ರೋಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ, ಜಸ್ಟ್ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ID ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ನೋಡಿ, ನೀವು ಅಪ್ಲೈ ಅಂತ ಕ್ಲಿಕ್ ಮಾಡಿದ್ಮೇಲೆ ವರ್ಕ್ ಫ್ರಮ್ ಹೋಮ್, ಬ್ಯಾಕ್ ಆಫೀಸ್ ಎಕ್ಸಿಕ್ಯೂಟಿವ್ ಅನ್ನೋದನ್ನ ಅವರು ಮೆನ್ಷನ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಇದಾದಮೇಲೆ ನಿಮಗೆ ನೀವು ಕೊಟ್ಟಿರೋಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಕಂಪ್ನಿ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಅಥವಾ ಜಂಕ್ ಫೋಲ್ಡರ್ನು ಕೂಡ ಚೆಕ್ ಮಾಡ್ಕೊತಾರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ, ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬರ್ತಿರುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬೆಲ್ಲ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.